Sixth one. Combine the word in the column A with its collocative word in column B. ಓಕೆ, ಸೊ ಇದು ನಿಮ್ಗೆ ಪಾಠದಲ್ಲೇ ಬಂದಿರುವಂತಹ ಶಬ್ದಗಳನ್ನ ಕೊಡ್ತಾರೆ ಮಕ್ಕಳೇ. ಸೊ ಕೊಲೊಕೇಟಿವ್ ವರ್ಡ್ ಅಂತಂದ್ರೆ ಏನು? ಎರಡು ವರ್ಡ್ಸ್ ನ ಜೊತೆಗೆ ಓದಿದ್ರೆ, ಕಂಬೈನ್ ಆಗಿ ಓದಿದಾಗ ಅದು ಕೊಲೊಕೇಟಿವ್ ವರ್ಡ್ ಆಗುತ್ತೆ. ಸೊ ಯೂಶುವಲಿ ವಿಚ್ ಆರ್ ದ ಟೂ ವರ್ಡ್ಸ್ ವಿ ಯೂಸ್ ಟುಗೆದರ್, ದೋಸ್ ಆರ್ ಕೊಲೊಕೇಟಿವ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಟೂತ್ ಬ್ರಷ್. ಸೊ ಇದನ್ನ ಒಟ್ಟಿಗೆ ಹೇಳ್ತೀವಿ ಅಲ್ವಾ, ಕಾಫಿ ಕಪ್. ಸೊ ಇವೆಲ್ಲ ಏನು? ಕೊಲೊಕೇಟಿವ್ ವರ್ಡ್ಗಳು. ಓಕೆನಾ? ಸೊ ಎರಡು ಶಬ್ದಗಳನ್ನ ಯೂಶುವಲಿ ಸಾಮಾನ್ಯವಾಗಿ ಒಟ್ಟಿಗೆ ಯೂಸ್ ಮಾಡುವಂತಹ ಶಬ್ದಗಳು. ಅದು ನೌನ್ ಅಂಡ್ ನೌನ್ ಇರ್ಬೋದು, ನೌನ್ ಅಂಡ್ ವರ್ಬ್ ಇರ್ಬೋದು, ವರ್ಬ್ ಅಂಡ್ ನೌನ್ ಇರ್ಬೋದು, ವರ್ಬ್ ಅಂಡ್ ವರ್ಬ್ ಇರ್ಬೋದು, ಯಾವುದೇ ಇರ್ಬೋದು. ಓಕೆ, ಸೊ ದೋಸ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ಕೊಲೊಕೇಟಿವ್ ವರ್ಡ್ಸ್. ಇಲ್ಲಿ ಕಾಲಮ್ ಎ ನಲ್ಲಿ ಮ್ಯೂಟಿನಸ್ ಕೊಟ್ಟಿದ್ದಾರೆ. ಮ್ಯೂಟಿನಸ್, ಬ್ಯಾಲೆನ್ಸ್, ಲ್ಯಾಂಡ್ಸ್ಕೇಪ್, ಥಾಟ್ಸ್, ರೆಸಿಪಿ. ಮ್ಯೂಟಿನಸ್ ಅಂತಂದ್ರೇನು ಮಕ್ಕಳೇ? ದಂಗೆ, ಬಂಡಾಯದ. ಓಕೆ, ಬಂಡಾಯದ ಯೋಚನೆಗಳು ಅಂತ ಬರುತ್ತೆ. ಮ್ಯೂಟಿನಸ್ ಥಾಟ್ಸ್ ಅಲ್ವಾ? ನಿಮ್ಗೆ ಈ ಡಿಸ್ಕವರಿ ಅನ್ನೋ ಪಾಠದಲ್ಲಿ ಕೊಟ್ಟಿದ್ದಾರೆ. ವಿ ಡೋಂಟ್ ಎನ್ಕರೇಜ್ ಮ್ಯೂಟಿನಸ್ ಥಾಟ್ಸ್. ಸೊ ಮ್ಯೂಟಿನಸ್ ಜೊತೆಗೆ ಥಾಟ್ಸ್ ಬರುತ್ತೆ. collocative word is thoughts. Okay, mutinous thoughts. Next, fast. Table, food, water, break. ನಾವು ಫಾಸ್ಟ್ ಜೊತೆಗೆ ಯಾವ ವರ್ಡ್ ಅನ್ನ ಯೂಸ್ ಮಾಡ್ತೀವಿ? ಫುಡ್. ಫಾಸ್ಟ್ ಫುಡ್. ಕರೆಕ್ಟಾ? ಸೊ ದಿಸ್ ಇಸ್ ದ ಕೊಲೊಕೇಟಿವ್ ವರ್ಡ್. ಓಕೆ, ಎರಡು ಶಬ್ದಗಳನ್ನ ಯಾವಾಗ್ಲೂ ಜೊತೆಗೆ ಆಫನ್ ಆಗಿ ಯೂಸ್ ಮಾಡುವಂತಹ ಶಬ್ದಗಳು, ಅದನ್ನ ಕೊಲೊಕೇಟಿವ್ ವರ್ಡ್ಸ್ ಅಂತ ಕರಿತೀವಿ.